ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಸೂಪರ್ ಆಗಿರುವ ಸೆಟ್ ದೋಸೆ ಮಾಡ್ತಾಯಿದ್ದೇನೆ ರವಾದಿಂದ. ಇದು ತುಂಬ ಸಾಫ್ಟ್ ಮತ್ತು ಸ್ಪಾಂಜಿ ಆಗ್ತದೆ. ಇಲ್ಲಿ ನಾನು 1 ಕಪ್ ಬಾಂಬೆ ರವೆ ತಗೊಂಡಿದ್ದೇನೆ. ಅದನ್ನೊಂದು ಬೌಲಿಗೆ ಹಾಕುವ. ಇಲ್ಲಿ ನಾನು 1 ಕಪ್ ತೆಳು ಅವಲಕ್ಕಿ ತಗೊಂಡಿದ್ದೇನೆ. ದಪ್ಪ ಅವಲಕ್ಕಿ ಸಹ ತಗೊಳ್ಬೋದು. ಮತ್ತು ಇದನ್ನು ಒಂದು ಅರ್ಧ ಕಪ್ ಮೊಸರು ಮತ್ತು ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷ ನೆನೆಯಲಿಕ್ಕೆ ಇಡಬೇಕು. ಇನ್ನು ಸ್ವಲ್ಪ ನೀರು ಹಾಕುವ. ಇಲ್ಲದ್ರೆ 5 ನಿಮಿಷ ನೆನೆದರೆ ಸಹ ಸಾಕಾಗ್ತದೆ. ಅಂದರೆ ಇದು ತೆಳು ಅವಲಕ್ಕಿ ಆದ್ದರಿಂದ. ದಪ್ಪ ಅವಲಕ್ಕಿ ಆದರೆ 10 ನಿಮಿಷ ನೆನೆಯಲಿಕ್ಕೆ ಇಡಬೇಕು. ನೋಡಿ, ಎಲ್ಲವನ್ನು ಮಿಕ್ಸ್ ಮಾಡಿ ಆಯಿತು. ಒಂದು 10 ನಿಮಿಷ ಇಡುವ. ನೋಡಿ, ಈಗ 10 ನಿಮಿಷ ಆಗಿದೆ. ಈಗ ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡುವ. ಇಲ್ಲಿ ನಾನು ಒಂದು 1/4 ಕಪ್ ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ. ಇದು ಕಾಯಿ ತುರಿ ಆಪ್ಷನಲ್, ಬೇಕಿದ್ದರೆ ಹಾಕ್ಬೋದು, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ಇದು ತೆಂಗಿನಕಾಯಿ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ ದೋಸೆ. ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡುವ. ನೋಡಿ, ಗ್ರೈಂಡ್ ಮಾಡಿ ಆಯಿತು. ಬೌಲಿಗೆ ಹಾಕುವ. ಸ್ವಲ್ಪ ಜಾಸ್ತಿ ತೆಳು ಮಾಡಲುವುದು ಬೇಡ, ಯಾಕೆಂದರೆ ಇದು ಸೆಟ್ ದೋಸೆ ಥರ ಮಾಡಲಿಕ್ಕಲ್ಲ. ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದು ಪ್ಯಾಕೆಟ್ ಈನೋ ತಗೊಂಡಿದ್ದೇನೆ. ಈನೋ ಇಲ್ಲದಿದ್ದರೆ ಬೇಕಿಂಗ್ ಸೋಡಾ ಕೂಡ ಹಾಕ್ಬೋದು ಸ್ವಲ್ಪ. ಇದು ಇನ್ಸ್ಟೆಂಟ್ ಆದ್ದರಿಂದ ಈನೋ ಇಲ್ಲದ್ರೆ ಸೋಡಾ ಹಾಕಬೇಕಾಗ್ತದೆ. ಈನೋ ಹಾಕಿದರೆ ತುಂಬ ಸ್ಪಾಂಜಿಯಾಗಿ ದೋಸೆ ಬರ್ತದೆ. ಇಲ್ಲಿ ನಾನು ಕಾವಲಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಈಗ ಒಂದೊಂದೇ ದೋಸೆ ಮಾಡುವ. ಇದು ಜಾಸ್ತಿ ಸ್ಪ್ರೆಡ್ ಮಾಡೋದು ಬೇಡ, ಇದು ಸೆಟ್ ದೋಸೆ ಅಲ್ವಾ, ಅದರಿಂದ ಈ ಕಣ್ಣು ಬಿದ್ದು ತುಂಬ ಟೇಸ್ಟ್ ಆಗ್ತದೆ. ಟೇಸ್ಟ್ ಕೂಡ ಉಂಟು, ಸಾಫ್ಟ್ ಕೂಡ ಉಂಟು. ಮತ್ತು ಕಾಯಿ ತುರಿ ಹಾಕಿದ್ರಿಂದ ಇನ್ನೂ ಕೂಡ ಟೇಸ್ಟ್ ಡಬಲ್ ಆಗ್ತದೆ. ನೋಡಿ, ಕಣ್ಣು ಬಿದ್ದಿದೆ ನೋಡಿ. ಇದನ್ನೀಗ ತೆಗೆಯುವ. ಈಗ ಇನ್ನೊಂದು ದೋಸೆ ಮಾಡ್ತೇನೆ. ಇನ್ನೊಂದು ದೋಸೆ ಕೂಡ ಆಯಿತು. ಹೀಗೇ ಉಳಿದ ಎಲ್ಲ ದೋಸೆಯನ್ನು ಮಾಡ್ತೇನೆ. ನೋಡಿ, ಕಣ್ಣು ಬಿದ್ದು ತುಂಬ ಸಾಫ್ಟ್ ಆಗಿದೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.